ಹಾಯ್ ಎಲ್ಲ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಅಂಬಿ ಅನು ಯೂಟ್ಯೂಬ್ ಚಾನಲ್. ಎಲ್ಲರೂ ಪಿಜ್ಜಾ ತಿನ್ನೋದಕ್ಕೆ ಔಟ್ ಸೈಡ್ ಎಲ್ಲ ಹೋಗ್ತಾ ಇರ್ತಾರೆ ಗೈಸ್. ಹಂಗೇನು ಹೋಗೋದೇನು ಬೇಕಾಗಲ್ಲ. ಆರಾಮಾಗಿ ನಮ್ಗೆ ಹೆಂಗ್ ಬೇಕೋ ಹಂಗೆ ನಾವು ಪಿಜ್ಜಾ ಮಾಡ್ಕೊಂಡು ಮನೆಯಲ್ಲೇ ಆರಾಮಾಗಿ ತಿನ್ಬೋದು. ಪಿಜ್ಜಾ ಮಾಡೋದು ಹೆಂಗಂತ ಹೇಳ್ಕೊಡ್ತೀವಿ ಬನ್ನಿ ಗೈಸ್. ಪಿಜ್ಜಾ ಮಾಡೋಕ್ಕೆ ಏನೇನು ಬೇಕೋ ಬನ್ನಿ ಗೈಸ್ ನೋಡೋಣ. ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀವಿ, ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀವಿ, ಮತ್ತೆ ಸೋಡಾ ಹಾಕ್ತಿದ್ದೀವಿ ಗೈಸ್. ನಮ್ಮ ಹತ್ರ ಈಸ್ಟ್ ಇಲ್ಲ, ಹಾಗಾಗಿ ನಾವು ಸೋಡಾನೇ ಹಾಕ್ತಿದ್ದೀವಿ. ನಿಮ್ಮ ಹತ್ರ ಏನಾದರೂ ಈಸ್ಟ್ ಇತ್ತು ಅಂದರೆ ಅದನ್ನೇ ಯೂಸ್ ಮಾಡ್ಬೋದು ಗೈಸ್. ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ. ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ಗೈಸ್. ಇದನ್ನು ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಆಮೇಲೆ ಆಯಿಲ್ ಹಾಕ್ತಿದ್ದೀವಿ. ಇದಕ್ಕೆ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ತಿದ್ದೀವಿ. ನೀರು ಹಾಕಿ ಅದಕ್ಕೆ ಮೈದಾ ಹಿಟ್ಟನ್ನ ನಾದ್ಕೋಬೇಕು ಗೈಸ್. ಇದಕ್ಕೆ ಚಪಾತಿಗೆ ನಾದ್ತೀವಲ್ಲ ಆ ಥರ ನಾದ್ಕೋಬೇಕು ಇದನ್ನು, ಮೈದಾ ಹಿಟ್ಟನ್ನ. ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಯಕ್ಕೆ ಬಿಡಬೇಕಾಗುತ್ತೆ. ಮತ್ತು ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ತೊಗೊಂಡಿದ್ದೀವಿ ಗೈಸ್. ಮೈದಾ ಹಿಟ್ಟನ್ನ ಈ ಥರ ದಪ್ಪದಾಗಿ ತಿಳ್ಕೊಬೇಕು ಗೈಸ್. ಕೈಯಲ್ಲೇ ತಿಳ್ಕೊಬೇಕು. ಇದಕ್ಕೆ ಇಷ್ಟು ಹದವಾಗಿ ತಿಳ್ಕೊಬೇಕಾಗುತ್ತೆ. ಇಷ್ಟು ದಪ್ಪ ಇರ್ಬೇಕು ಗೈಸ್. ಮತ್ತು ಇದನ್ನು ಬೇಯಿಸೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಕೆಳಗಡೆ ಮತ್ತು ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಗೈಸ್. ಹಿಂಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಿದಾದ್ಮೇಲೆ ಈ ಮ್ಯಾಗಿ ಸ್ಪೂನ್ ಇರುತ್ತಲ್ಲ ಗೈಸ್, ಅದರಲ್ಲಿ ಹೋಲ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಮಳೆ ಏನಾದರೂ ತಗೊಂಡು ಹೋಲ್ ಥರ ಮಾಡ್ಬೇಕು ಗೈಸ್. ಈ ಥರ ಸಾಸ್ ಎಲ್ಲ ಅದರೊಳಗಡೆ ನೀಟಾಗಿ ಹೋಗುತ್ತೆ ಅಂತ. ಮತ್ತು ಚೀಸ್ ತೊಗೊಂಡು ಈ ಥರ ತುರ್ಕೋಬೇಕು ಗೈಸ್ ಚೆನ್ನಾಗಿ. ಮತ್ತು ಪಿಜ್ಜಾ ಬೇಸ್ಗೆ ಪಿಜ್ಜಾ ಸಾಸ್ ಅಂತ ಬರುತ್ತೆ ಗೈಸ್, ಅದನ್ನು ಈ ಥರ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ. ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು ಫುಲ್ಲಾಗಿ. ಮತ್ತು ಅದ್ರ ಮೇಲೆ ಚೀಸ್ ಹಾಕ್ತಿದ್ದೀವಿ ನಾವು. ಚೀಸು ತುರ್ಕೊಂಡು ಹಾಕೋಬೇಕು ಗೈಸ್ ಈ ಥರ. ಆಮೇಲೆ ಕ್ಯಾಪ್ಸಿಕಮ್ ಹಿಡಿತಾ ಇದ್ದೀವಿ, ಮತ್ತು ಟೊಮೊಟೊ ಇಡ್ತಾ ಇದ್ದೀವಿ. ಇದರಲ್ಲಿ ಡೆಕೋರೇಷನ್ ಮಾಡಬೇಕು ಗೈಸ್ ಈ ಥರ. ಮತ್ತು ಈರುಳ್ಳಿ ಹಾಕಿದ್ದೀವಿ. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೋಬೇಕು. ಇದಕ್ಕೆ ಕಾರ್ನ್ ಹಾಕ್ತಾ ಇದ್ದೀವಿ. ಇದು ಬೇಯಿಸ್ಕೊಂಡಿರೋ ಕಾರ್ನ್ ಗೈಸ್. ಚೆನ್ನಾಗಿ ಅದನ್ನು ಹಾಕ್ಕೋಬೇಕು ಮೇಲೆ. ಮತ್ತು ಅದ್ರ ಮೇಲೆ ಚೀಸ್ ಹಾಕ್ತಾ ಇದ್ದೀವಿ. ಚೀಸ್ ಹಾಕಿ ಸ್ವಲ್ಪ ಆನಿಯನ್ನು, ಸ್ವಲ್ಪ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಅದ್ರ ಮೇಲೆ ಹಾಕ್ತಾಯಿದ್ದೀವಿ. ಮತ್ತು ಗ್ಯಾಸ್ ಅಂಟಿಸ್ಬಿಟ್ಟು ಒಂದು ತವ ಇಟ್ಟಿದ್ದೀವಿ ಗೈಸ್. ತವ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀವಿ. ಬಾಣಲಿಯಲ್ಲಿ ಪಿಜ್ಜಾ ಈ ಥರ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಒಂದು 10ರಿಂದ 20 ನಿಮಿಷ ಬೇಯಿಸ್ಕೋಬೇಕು ಗೈಸ್. ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಪ್ಲೇಟ್ ಮುಚ್ಚಿ ಈ ಥರ ಬರುತ್ತೆ ಗೈಸ್. ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗೂ ಇರುತ್ತೆ. ಆರಾಮಾಗಿ ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು ಗೈಸ್. ಟ್ರೈ ಮಾಡಿ ಒಂದ್ಸರಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಗೈಸ್.